Namaste ವಿದ್ಯಾರ್ಥಿಗಳೇ. Good wishes to all of you and welcome to the 9th session of this subject Political Thought for the 4th semester students, Bangalore City University. So in 9th session we are going to understand something about Aristotle's concepts and his views on citizenship. ಅರಿಸ್ಟಾಟಲ್ ಅವರ ನಾಗರಿಕತ್ವದ ಬಗ್ಗೆ ಈ ಸೆಷನ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಾಟ್ ಡಸ್ ಹಿ ಸೇಸ್ ಅಂತ ಹೇಳಿಬಿಟ್ಟು. ಅರಿಸ್ಟಾಟಲ್ ಸಿಟಿಸನ್ಶಿಪ್ ಒಂದು ಗ್ರೀಕ್ ಒಳ್ಳೆ ಪಿಕ್ ಸಿಕ್ತು, ಒಂದು ಚಿತ್ರ ಸಿಕ್ಕಿತ್ತು, ಹಾಕಿದ್ದೀನಿ. ನಾಗರಿಕರನ್ನ ಉದ್ದೇಶಿಸಿ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ರು ಅಂತ ಹೇಳಿಬಿಟ್ಟು. ದಿಸ್ ಇಸ್ ದ ಒನ್ ವ್ಯೂ ಆ್ಯಂಡ್ ಲೆಟ್ ಮಿ ಬಿಗಿನ್ ದ ಟರ್ಮ್ ವಿತ್ ದ ಅರಿಸ್ಟಾಟಲ್ಸ್ quote. Aristotle defines citizenship as he who has the power to take part in the deliberative or judicial administration of any state. ಇವರ ಪ್ರಕಾರ ನಾಗರಿಕತ್ವ ಅಥವಾ ನಾಗರಿಕ ಯಾರು ಅಂತ ಹೇಳಿದ್ರೆ, ಯಾರಿಗೆ ತನ್ನ ಅಧಿಕಾರ ಬಲ ಇರುತ್ತೋ ಎಲ್ಲ ರೀತಿಯ ವಿಚಾರಗಳಲ್ಲಿ, ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ನಾಗರಿಕ ಆಡಳಿತದಲ್ಲಿ, ನ್ಯಾಯಯುತವಾಗಿರತಕ್ಕಂಥ ಆಡಳಿತದಲ್ಲಿ ಚರ್ಚೆಯನ್ನು ಮಾಡತಕ್ಕಂಥದ್ದು, ಡೆಲಿಬ್ರೇಷನ್ಸ್ ಚರ್ಚೆಗಳು ಮಾಡುತ್ತಾರೋ ಅವರನ್ನು ನಾವು ಏನಂತ ಕರಿತೀವಿ, ನಾಗರಿಕರು ಅಂತ ಕರಿತಾ ಹೋಗ್ತೀವಿ. ಗ್ರೀಕ್ಸ್ ಎಂಜಾಯ್ಡ್ ದ ಪ್ರಿವಿಲೇಜ್ ಆಫ್ ಬೀಯಿಂಗ್ ಗವರ್ನ್ಡ್ ಬೈ ಡೆಮೋಕ್ರಸಿ. ದೇರ್ ಗವರ್ನಮೆಂಟ್ ವಾಸ್ ಮೇಡ್ ಅಪ್ ಆಫ್ ಕಾಮನರ್ಸ್ ಆ್ಯಂಡ್ ದೇ ವರ್ ಅಲೌಡ್ ಫ್ರೀಡಮ್ ಆಫ್ ಸ್ಪೀಚ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಥ್ರೂ ಪಬ್ಲಿಕ್ ಸ್ಪೀಕಿಂಗ್ ರೈಟ್ಸ್. ನೋಡ್ತಾ ಇದ್ದೀರಾ, ಬಲಗಡೆ ಒಂದು ಚಿತ್ರ ಇದೆ ನಿಮಗೆ. ಸೊ ಹೇಗೆ ಜನರೆಲ್ಲ ಸೇರಿಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಡೆಮೋಕ್ರಸಿ ಅಂತ ಹೇಳಿದ್ರೆ ದ ರಿಯಲ್ ಪಿಕ್ ಮಸ್ಟ್ ಬಿ ಲೈಕ್ ದಿಸ್. ಹೇಗೆ ವಿಚಾರಗಳನ್ನು ಅವರು ಚರ್ಚೆ ಮಾಡ್ತಾಯಿದ್ರು, ಇಶ್ಯೂಸ್ ಬಂದಾಗ ಚರ್ಚೆ ಮಾಡ್ತಾಯಿದ್ರು. ಇವತ್ತಿನ ದಿನ ಡೆಮೋಕ್ರಸಿ ಏನಾಗಿದೆ, ವಿ ನಾಟ್ ಶ್ಯೂರ್, ಹೇಗೆ ನಡೀತಾ ಇದೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಸೊ ಇವತ್ತಿನ ಡೆಮೋಕ್ರಸಿ ಬಗ್ಗೆ ಬೇಡ, ಆದರೆ ಅಂದಿನ ಡೆಮೋಕ್ರಸಿ ಅಂತ ಅಥವಾ ಎಷ್ಟು ವೈಭವತವಾಗಿತ್ತು ಅನ್ನೋದಕ್ಕೆ ಅರಿಸ್ಟಾಟಲ್ ಅವರು ಹೇಳ್ತಾ ಇರತಕ್ಕಂಥ ಈ ಕೊಟೇಶನ್ಸ್ ಏನಿದೆ ಅದೇ ಸಾಕ್ಷಿ ಆಗ್ತಾ ಹೋಗುತ್ತೆ. ಹಿ ಸೇಸ್ ದಟ್ ದ ಗವರ್ನಮೆಂಟ್ ವಾಸ್ ಮೇಡ್ ಅಪ್ ಆಫ್ ಕಾಮನರ್ಸ್. ದೇ ವರ್ ಅಲೌಡ್ ಟು ಸ್ಪೀಕ್ ಆಲ್ಸೋ, ಲೈಕ್ ಒಂದು ದೊಡ್ಡ ದೊಡ್ಡ ಗುಂಪು ಅಥವಾ ಪಬ್ಲಿಕ್ ಸ್ಪೀಚಸ್ನೆಲ್ಲನೂ ಅವ್ರು ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇತ್ತು. ತುಂಬ ಗ್ರೀಕ್ ರಾಜಕೀಯ ಚಿಂತಕರಲ್ಲಿ ಇವರು ಅರಿಸ್ಟಾಟಲ್ ಅವರು ಅಗ್ರಗಣ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆದಿದ್ದಾರೆ. ನಾಗರಿಕತ್ವವನ್ನು ಕುರಿತಂತೆ ತುಂಬ ವಿವರವಾಗಿ ಸಹ ಇವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಂವಿಧಾನದ ಒಂದು ಸ್ವಭಾವವನ್ನು ಅರಿಯಬೇಕು ಅಂತ ಭಾವಿಸೋರು ಪೌರತ್ವವನ್ನು ಪರೀಕ್ಷಿಸೋದು ಅತ್ಯಗತ್ಯ ಅಂತ ಹೇಳ್ತಾ ಹೋಗ್ತಾರೆ ಅರಿಸ್ಟಾಟಲ್ ಅವರು. ನಾಗರಿಕತ್ವದ ಹಕ್ಕು ರಾಷ್ಟ್ರದಲ್ಲಿ ವಾಸಿಸುವಿಕೆಯಿಂದ ಆಗಲಿ, ಜನ್ಮಸಿದ್ಧವಾಗಿರತಕ್ಕಂಥದ್ದಾಗಲಿ ಅಥವಾ ಅನುವಂಶೀಯತಕ್ಕಂಥದ್ದಾಗಲಿ ಅಲ್ಲ. ಸೊ ಸಿಟಿಸನ್ಶಿಪ್ ಈಸ್ ನಾಟ್ ಇದರ್ ಥ್ರೂ ದ ಸಿವಿಲಿಯನ್ ರೈಟ್ ಅಥವಾ ಅದು ಬರ್ತಿಂದ ಬಂದಿರೋದು, ಹೆರಿಡಿಟ್ರಿಂದ ಬಂದಿರೋದು ಅಲ್ಲ ಅಂತ ಇವ್ರು ಹೇಳ್ತಾರೆ. ಹಾಗೆಯೇ ರಾಷ್ಟ್ರದಲ್ಲಿ ವಾಸಿಸುವ ಎಲ್ಲ ಜನರಿಗೂ ಸಹ ಪೌರತ್ವ ಇರೋದಿಲ್ಲ. ಸೊ ಲಾಸ್ಟ್ ಒಂದು ಸೆಷನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಯಾರಿಗೆ ಸಿಟಿಸನ್ಶಿಪ್ ಆಗಲಿಕ್ಕೆ ಯಾರು ಅರ್ಹರು ಅನ್ನೋದನ್ನು ಸಹ ಅವರು ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್, that who will be considered as a citizens according to Aristotle in his city-states, and how was the government and what are the responsibilities and the duties of the government too. ಇವರಲ್ಲಿ ಕೆಲವು ಜನರಿಗೆ ಮಾತ್ರವೇ ನಾಗರಿಕತೆ ಇರುತ್ತೆ, ಎಲ್ಲರಿಗೂ ನಾಗರಿಕತೆಯನ್ನು ಕೊಡಬೇಕು ಅಂತ ಅವರು ಇಲ್ಲಿ ಹೇಳ್ತಾ ಇಲ್ಲ. ಈ ನಾಗರಿಕತ್ವವನ್ನು ಯಾರು ಪಡೆದುಕೊಳ್ತಾರೆ ಅವರಿಗೆ ವಿಶೇಷವಾಗಿರತಕ್ಕಂಥ ಹಕ್ಕುಗಳು ಇರುತ್ತೆ. ನಾಗರಿಕತ್ವ ಅನ್ನೋದು ವಾಸಿಸತಕ್ಕಂಥ ಒಂದು ರಾಜ್ಯ ಅಥವಾ ತಂದೆ ತಾಯಿಗಳು ವಾಸಿಸ್ತಕ್ಕಂಥ ಒಂದು ಪ್ರದೇಶ ಅಥವಾ ಕಾನೂನಿನ ಮೂಲಕ ಲಭಿಸತಕ್ಕಂಥದ್ದಲ್ಲ. ನಾನಿಲ್ಲಿ ಹುಟ್ಟಿದ್ದೀನಿ, ನಾನು ಸಿಟಿಸನ್. ಇವತ್ತಿನ ದಿನ ನಮಗೆಲ್ಲ ಹಾಗೆ ಕನ್ಸಿಡರ್ ಮಾಡ್ತಾ ಇರೋದು. ದ ಸಿಟಿಸನ್ಶಿಪ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಬೈ ಬರ್ತ್ ನಮಗೆ ಇವತ್ತಿನ ದಿನ ಸಿಟಿಸನ್ಶಿಪ್ ಅನ್ನೋದು ಸಿಗ್ತಾ ಇದೆ. ಆದರೆ ಅರಿಸ್ಟಾಟಲ್ ಅವರ ವಾದವೇ ಬೇರೆ ಇತ್ತು. ಅರಿಸ್ಟಾಟಲ್ ಅವರಿಗೆ ನೀನು ಹುಟ್ಟಿದೆ ಅಂದಿದ ತಕ್ಷಣ ನಿನಗೆ ಸಿಟಿಸನ್ಶಿಪ್ನ ಕೊಡಬೇಕು ಅಂತ ಇಲ್ಲ. ಸೊ ವಾಟ್ ಆರ್ ದ ಸಮ್ ಆಫ್ ದಿ ಕ್ರೈಟೀರಿಯಾಸ್ ವಾಟ್ ಹಿ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಫಾರ್ ಟು ಬಿಕಮ್ ದ ಸಿಟಿಸನ್, ಅದನ್ನು ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ಇದೇ ಸೆಷನಲ್ಲಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾಗರಿಕತ್ವ ಅನ್ನೋದು ಒಂದು ಅವ್ರು ಹೇಳತಕ್ಕಂಥದ್ದು, ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ವರ್ಕ್. ನೀನು ಮಾಡ್ತಾ ಇರತಕ್ಕಂಥ ತಾನು ನಿರ್ವಹಿಸತಕ್ಕಂಥ ಒಂದು ಕರ್ತವ್ಯ ಮತ್ತು ಕಾರ್ಯಗಳ ಆಧಾರದ ಮೇಲೆ ಅದು ಲಭಿಸ್ತಾ ಹೋಗುತ್ತೆ. ಯಾರು ಈ ಪೌರತ್ವವನ್ನು ಪಡೆದುಕೊಳ್ತಾರೋ
ಆ ಪೌರ ರಾಜ್ಯದ ಆಡಳಿತ ಆಗ್ಬೋದು, ಕಾನೂನು ರಚನೆ ಅಥವಾ ನ್ಯಾಯಾಂಗದ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಕ್ಕೂ ಸಹ ಅವನು ಅರ್ಹನಾಗಿರ್ತಾನೆ. ಸೊ ದಿಸ್ ಇಸ್ ಒನ್ ಥಿಂಗ್ ವಾಟ್ ಹಿ ಸೇಸ್ ದಟ್ ಮತ್ತೊಮ್ಮೆ ಇದನ್ನು ಹಾಕಿದ್ದೇನೆ. ಈ ಹೂ ಹ್ಯಾಸ್ ದ ಪವರ್ ಟು ಟೇಕ್ ಪಾರ್ಟ್ ಇನ್ ದ ಡೆಲಿಬ್ರೇಟಿವ್ ಆರ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಎನಿ ಸ್ಟೇಟ್ ಈ ಸೆಟ್ by us to be a citizen of the state. Aristotle. A person having the title of citizenship, he is a member of democratic community who enjoys full civil and political rights and is accorded protection inside and outside territory of the state. So, ಇಲ್ಲಿ ಯಾರು ಸಿಟಿಸನ್ಶಿಪ್ ನಾಗರಿಕತ್ವವನ್ನು ಪಡ್ಕೊಳ್ತಾರೋ ಅವರು ಡೆಮೊಕ್ರೆಟಿಕ್ ಕಮ್ಯುನಿಟಿಯ ಮೆಂಬರ್ ಆಗಿರ್ತಾರೆ. ಎಲ್ಲ ರೀತಿಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅವರು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಈವನ್ ಅವರಿಗೆ ಇನ್ಸೈಡ್ ಇರ್ಬೋದು, ಔಟ್ಸೈಡ್ ಇರ್ಬೋದು, ವಿತಿನ್ ದ ಟೆರಿಟರಿ ಆರ್ ಔಟ್ಸೈಡ್ ದ ಟೆರಿಟರಿ ದೇ ವಿಲ್ ಬಿ ಟೋಟಲಿ ಪ್ರೊಟೆಕ್ಟೆಡ್. ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾ ಇರ್ತಾರೆ. ದ ಸಿಟಿಸನ್ಸ್ ಇನ್ ದ ಏನ್ಷಿಯಂಟ್ ಅಥೆನ್ಸ್ ವರ್ ದಿ ಪ್ರಿವಿಲೇಜ್ಡ್ ಕ್ಲಾಸ್ ಪೀಪಲ್ were held public office and participated in the state activities. So who are the citizens in the ancient Athens? They are the one who enjoyed the privileges of the privileged class ಅಂತ ಹೇಳ್ತಾರೆ. ಪ್ರಿವಿಲೇಜ್ಡ್ ಕ್ಲಾಸ್ ಅಂತ ಹೇಳಿದ್ರೆ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡಂತಹ ಒಂದು ಗುಂಪು, ಆ ಒಂದು ಕ್ಲಾಸ್. ಆ್ಯಂಡ್ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಪಬ್ಲಿಕ್ ಆಫೀಸಸ್ ಆಸ್ ವೆಲ್ ಆಸ್ ಇನ್ ದ ಸ್ಟೇಟ್ ಆಕ್ಟಿವಿಟೀಸ್ ಟು. ಸಿಟಿಸನ್ಶಿಪ್ ವಾಸ್ ಬೇಸ್ಡ್ ಆನ್ ದಿ ಹೆರಿಡಿಟಿ. ಸೊ ಇವರು ಹೆರಿಡಿಟಿ ಮೇಲೆ ಇತ್ತು ಅಂತ ಅಥೆನ್ಸಲ್ಲಿ ಇದ್ದಂತಹ ಒಂದು ಸಂದರ್ಭವನ್ನು ಈಗ ನಾನು ಇದರಲ್ಲಿ ಹೇಳ್ತಾ ಇರತಕ್ಕಂಥದ್ದು. The bulk of the population consists of the slaves. Resident aliens were not given privileges and were inferior to citizens. ಯಾರ್ಯಾರಿಗೆ ಕೊಡ್ತಾ ಇರಲಿಲ್ಲ? ಏಲಿಯನ್ಸ್ಗೆ, ಸ್ಲೇವ್ಸ್ಗೆ, ರೈತರು ಅವ್ರಿಗೆ ಮತ್ತು ಲೇಬರ್ ಕ್ಲಾಸ್ ಅವರು ಯಾರಿಗೂ ಸಹ ಅವರು ಕೊಡ್ತಾ ಇರಲಿಲ್ಲ. ಸೊ ಅಂತಹ ಒಂದು ಸಿಟಿಸನ್ಶಿಪ್ ಯಾರಿಗೆ? ಕೆಲವೊಂದು ಗುಂಪಿಗೆ ಮಾತ್ರ ಇರ್ತಾ ಇತ್ತು. ಅರಿಸ್ಟಾಟಲ್ ಅವರು ನಾಗರಿಕತ್ವವನ್ನು ಪಡೆದವರು ಯಾರು ಅಂತ ಹೇಳಿದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಪಡ್ಕೊಳ್ತಾರೋ ಅವರು ರಾಜಕೀಯದಲ್ಲಿ ಭಾಗವಹಿಸೋದಕ್ಕೆ ಅರ್ಹರಾಗಿರ್ತಾರೆ. ರಾಜ್ಯದ ಆಡಳಿತ, ನ್ಯಾಯಾಂಗದ ಒಂದು ಕಾರ್ಯ, ಬೇರೆ ಬೇರೆ ಒಂದು ಕಾರ್ಯಗಳನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ಕೆಲವು ವರ್ಗದವರಿಗೆ ಮಾತ್ರನೇ ಅರಿಸ್ಟಾಟಲ್ ಅವರು ಸಿಟಿಸನ್ಶಿಪ್ನ ಪಡ್ಕೊಳ್ಳೋದಕ್ಕೆ ಅರ್ಹರು ಅಂತ ಹೇಳ್ತಾರೆ. ಹೂ ಆರ್ ದೋಸ್ ಪೀಪಲ್ ಆ್ಯಂಡ್ ವಾಟ್ ಡಸ್ ಹಿ ಸೇಸ್ ಅಬೌಟ್ ದ ಸಿಟಿಸನ್ಶಿಪ್? Aristotle defines a citizen as a person who participates in the administration of justice and in legislation as a member of the deliberative assembly. I think this is the repetition of the sentence. ಇಲ್ಲಿ ಆಗ್ತಾ ಇರತಕ್ಕಂಥದ್ದು, ಯಾರು ಆಡಳಿತದಲ್ಲಿ ಮತ್ತು ನ್ಯಾಯದಲ್ಲಿ ಕಾನೂನುಗಳನ್ನು ರಚನೆ ಮಾಡುತ್ತಾ ತನ್ನ ಚರ್ಚೆಗಳಲ್ಲಿ ಭಾಗವಹಿಸ್ತಾರೋ ಅವರು ಸಿಟಿಸನ್ಸ್ ಆಗ್ತಾ ಹೋಗ್ತಾರೆ. ಸೊ ಮತ್ತೊಮ್ಮೆ ಹೇಳಬೇಕು ಅಂತ ಹೇಳಿದಾಗ, the person holding office as a judge are enjoying membership of the popular assembly as a citizen. ಯಾರು ಜಡ್ಜ್ ಆಗಿ ನ್ಯಾಯಯುತವಾಗಿರತಕ್ಕಂಥ ಒಬ್ಬ ನ್ಯಾಯಾಧೀಶ ಅಂತ ಅನ್ನಿಸ್ಕೊಂಡಿರ್ತಾರೋ, ಯಾರು ಪಾಪ್ಯುಲರ್ ಅಸೆಂಬ್ಲಿನಲ್ಲಿ he spoke about the assembly, constitutions, governments and all in those days itself. ಅವೆಲ್ಲದ್ರ ಬಗ್ಗೆನೂ ಸಹ ಅರಿಸ್ಟಾಟಲ್ ಅವರು ಮಾತಾಡಿದ್ದಾರೆ. ಬೇರೆ ಕಂಡೀಷನ್ಸ್ ಅಂತ ಹೇಳಿದ್ರೆ, ರೆಸಿಡೆನ್ಸು, ದ ಕೆಪಾಸಿಟಿ ಆಫ್ ದ ರೂಲ್ ಆ್ಯಂಡ್ ರೂಲ್ಡ್ ದ ಸೇಮ್ ಟೈಮ್ ಆ್ಯಂಡ್ ದ ಲೀಜರ್ ವಿತೌಟ್ ವಿಚ್ ನೋ ಇಂಡಿವಿಜುವಲ್ ಕ್ಯಾನ್ ಕಲ್ಟಿವೇಟ್ ವರ್ಚ್ಯೂ ಆ್ಯಂಡ್ ಡಿವೋಟ್ ಹಿಮ್ಸೆಲ್ಫ್ ಟು ದ ಸ್ಟೇಟ್ ಆಕ್ಟಿವಿಟೀಸ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ಓನರ್ಶಿಪ್ ಆಫ್ ಸ್ಲೇವ್ಸ್ ಗೋ ಎ ಲಾಂಗ್ ವೇ ಇನ್ ಹೆಲ್ಪಿಂಗ್ ಪರ್ಸನ್ ಟು ಅಟೈನ್ ದ ಸಿಟಿಸನ್ಶಿಪ್. ಹೇಗೆ ಅಂತ ಹೇಳಿದ್ರೆ, ಆಸ್ತಿಯನ್ನು ಹೊಂದಿರುವವರು, ಈ ವರ್ಗದವರು ವಿರಾಮವನ್ನು ಹೊಂದಿರ್ತಾರೆ. ಸೊ ರಾಜಕೀಯ ಜೀವನದಲ್ಲಿ ಭಾಗವಹಿಸತಕ್ಕಂಥ ಸರ್ವ ಅವಕಾಶವನ್ನು ಸಹ ಇವರು ಹೊಂದಿರ್ತಾರೆ. ಆದ್ದರಿಂದ ಇಂತಹ ವರ್ಗವು ಸಹ ಪೌರತ್ವವನ್ನು ಪಡೆಯೋದಕ್ಕೆ ಅರ್ಹರಾಗ್ತಾರೆ. ಆದ್ದರಿಂದ ಸ್ವಂತ ಆಸ್ತಿ ಹೊಂದಿರೋರು ಮಾತ್ರ ಪೌರತ್ವವನ್ನು ಪಡಿಬೇಕು ಅಂತ ಇವರು ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ಮಧ್ಯ ವಯಸ್ಕರನ್ನು ಸಹ ನಾನಿಲ್ಲಿ ತೆಗೆದುಕೊಳ್ತೀನಿ, ಇದೇ ಸ್ಲೈಡಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಪೌರತ್ವವನ್ನು ಅಲ್ಪ ವಯಸ್ಸಿನವರಿಗೂ ಮತ್ತು ವಯೋವೃದ್ಧರಿಗೂ ಸಹ ಕೊಡಬಾರ್ದು. ಅಂದರೆ ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ ಕೊಡಬಾರ್ದು. ನಾಟ್ ಟು ದ ಚಿಲ್ಡ್ರನ್ ಆ್ಯಂಡ್ ದ ಪೀಪಲ್ ಹೂ ಆರ್ ಓಲ್ಡ್, ಬಿಕಾಸ್ ಅವರ ಹತ್ರ ಏನಿರೋದಿಲ್ಲ, ವಿಚಾರ ಮಾಡುವ ಶಕ್ತಿ ಅನ್ನೋದು ಇರೋದಿಲ್ಲ. ಆ್ಯಂಡ್ ವಿಚಾರ ಅಂತ ಹೇಳಿದಾಗ ದೇ ಹ್ಯಾವ್ ನೋ ದೇ ವಿಲ್ ನಾಟ್ ಬಿ ಕೇಪಬಲ್ ಫಾರ್ ದ ಡೆಲಿಬ್ರೇಷನ್ಸ್. ಇವರು ರಾಜಕೀಯ ಜೀವನದಲ್ಲಿ ಭಾಗವಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ
ಮಧ್ಯ ವಯಸ್ಸಿನವರಿಗೆ ಅಂದರೆ ಸ್ತ್ರೀಯವರಿಗೆ ಮತ್ತು ಮಕ್ಕಳಿಗೆ ಗುಲಾಮಗಿರಿಯ ಹಾಗೂ ಗುಲಾಮರಿಗೆ ಪೌರತ್ವದ ಹಕ್ಕನ್ನು ಕೊಡಬಾರ್ದು, ಸ್ಲೇವ್ಸ್ಗೂ ಸಹ ಕೊಡಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಆಳ್ವಿಕೆ ನಡೆಸೋದಕ್ಕೆ ಯೋಗ್ಯರಾದವರು ಮತ್ತು ಆಳಿಸಿಕೊಳ್ಳಲು ಯೋಗ್ಯರಾದವರು, ಇವರು ನಾಗರಿಕತ್ವ ಅನ್ನೋದು ಇವರ ಪ್ರಕಾರ ಅವರ ಕಾರ್ಯಚಟುವಟಿಕೆಗಳ ಮೇಲೆ ಆಧರಿಸಿರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಅರಿಸ್ಟಾಟಲ್. ಸಿಟಿಸನ್ಶಿಪ್ ಈಸ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ದ ವೇ ಆಫ್ ದೇರ್ ಆರ್ ದ ನೇಚರ್ ಆಫ್ ದ ವರ್ಕ್. ಸೊ ಅವರಿಗೆ ಮಾತ್ರ, ಯಾರಿಗೆ ರಾಜ್ಯದ ಆಳ್ವಿಕೆ ನಡೆಸೋದಕ್ಕೆ ಯೋಗ್ಯ ಇರುತ್ತೋ ಮತ್ತು ಆಳಿಸಿಕೊಳ್ಳಲು ಯೋಗ್ಯರು ಆಗಿರುವವರು ಅವರಿಗೆ ಮಾತ್ರ ಸಿಟಿಸನ್ಶಿಪ್ ಅನ್ನೋದನ್ನು ಮೀಸಲಾಗಿರಬೇಕು ಅಂತ ಹೇಳ್ತಾರೆ. ಗುಲಾಮರನ್ನು ಹೊಂದಿರುವವರು, ನೆಕ್ಸ್ಟ್ ದ ಪೀಪಲ್, ಫಾರಿನರ್ಸ್, ಬಿಸ್ನೆಸ್ಸು, ಏಲಿಯನ್ಸು, ಸ್ಲೇವ್ಸ್, ಇದೆಲ್ಲ ನಾನೀಗಾಗಲೇ ಇಲ್ಲಿ ನೆಕ್ಸ್ಟ್ ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಕ್ಸ್ಕ್ಲೂಡೆಡ್ ಸ್ಲೇವ್ಸ್, ಏಲಿಯನ್ಸ್, ಫಾರಿನರ್ಸ್, ಮೆಕ್ಯಾನಿಕ್ಸ್ and laborers. So what are the reasons? I'm just giving you all the reasons as they earn their own livelihood. ಸೊ ನಾಗರಿಕತ್ವವನ್ನು ಹೊಂದಿರುವವರು ರಾಜ್ಯದ ಆಡಳಿತ ಮತ್ತು ನ್ಯಾಯಾಂಗದ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವರಿಗೆ ವಿರಾಮ ಅಗತ್ಯ. ವಿರಾಮ ಬೇಕು ಅಂತ ಹೇಳಿದಾಗ ಶ್ರೀಮಂತರು ಗುಲಾಮರನ್ನು ಹೊಂದಿರಲೇಬೇಕು, ಅವರಿಗೆ ಸೇವೆಯನ್ನು ಮಾಡಬೇಕು. ಸೊ ಸೇವೆಯನ್ನು ಮಾಡತಕ್ಕಂಥ ಗುಲಾಮರು ಮಾಲೀಕರು ಹೊಂದಿರತಕ್ಕಂಥ ವರ್ಗಕ್ಕೆ ಸೇರಿಕೊಳ್ಬಾರ್ದು. ಬಿಕಾಸ್ ಸ್ಲೇವ್ಸ್ ಆರ್ ಸ್ಲೇವ್ಸ್. ದ ಸ್ಲೇವ್ಸ್ ಹ್ಯಾಸ್ ಟು ಸರ್ವ್ ಫಾರ್ ದ ಸೇಕ್ ಆಫ್ ದ administrators. The administrator, if he wanted to, if he is an administrator, he has to take a leisure period. ಅಲ್ಲಿ leisure ಅವ್ರು ತೆಗೆದುಕೊಳ್ಬೇಕು. So during the leisure period, the slaves has to go and assist these people. That's the reason that the administrators, if they are the citizens, the slaves cannot possess the same position what the administrators are having. That's the reason he says that there is no question of giving them the citizenship. For whom? For the slavery, for the business, for the foreigners, mechanics, laborers, and also for that is the farmers also. Aristotle also excluded old people and children in the affairs of the state. So he also says that because old people and the children are not in a position to have any kind of deliberations related to the state administration or the state affairs. That's the reason he said that these people must be excluded. So before I take up this criticism, I would like to explain in Kannada also for the Kannada medium students. So what are the other ನಾಗರಿಕತ್ವ ಹೊಂದಿರತಕ್ಕಂಥವ್ರು ಏನೇನು ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಹೊಂದಿರ್ತಾರೆ ಅಂತ ಹೇಳಿದ್ರೆ, ನಾಗರಿಕತ್ವವನ್ನು ಹೊಂದಿರುವವರು ರಾಜ್ಯದ ಆಡಳಿತ ಹಾಗೂ ನ್ಯಾಯಾಂಗದ ಕಾರ್ಯದಲ್ಲಿ ನೇರವಾಗಿ ಭಾಗವಹಿಸ್ತಾ ಹೋಗ್ತಾರೆ. ರಾಷ್ಟ್ರದ ರಾಜಕೀಯ ಜೀವನದಲ್ಲಿ ಪಾಲ್ಗೊಳ್ತಿರ್ತಾರೆ. ರಾಷ್ಟ್ರದ ಭದ್ರತೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ಸಹ ಇವರಿಗೆ ಇರುತ್ತೆ. ನಾಗರಿಕತ್ವ ಹೊಂದಿರುವವರ ಸಂಖ್ಯೆ ಕಡಿಮೆ ಇರಬೇಕು ಅಂತ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಧೈರ್ಯದಿಂದ ಯಾವುದೇ ಬಗೆಯ ಧಕ್ಕೆ ಬರದಂತೆ ತಮ್ಮ ಕರ್ತವ್ಯಗಳನ್ನು ಅವರು ನಿರ್ವಹಿಸಬೇಕು ಅಂತಲೂ ಅವರು ಹೇಳ್ತಾರೆ. ಆಳಲು ಅವರು ಯೋಗ್ಯರಾಗಿರ್ತಾರೆ, ಆಳಿಸಿಕೊಳ್ಳಲು ಅವರು ಯೋಗ್ಯರಾಗಿರ್ತಾರೆ. ಹಾಗಾಗಿ ಕಾನೂನು ರಚನಾ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ, ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತಲೂ ಅವರು ಹೇಳ್ತಾರೆ. ನಾಗರಿಕ ಹೊಂದಿರುವ ಯೋಗ್ಯರು, ನಾಗರಿಕತ್ವವನ್ನು ಹೊಂದಿರತಕ್ಕಂಥ ಯೋಗ್ಯರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತು ಮತದಾನದ ಹಕ್ಕನ್ನು ಹೊಂದಿರಬೇಕು ಅಂತಲೂ ಸಹ ಇವರು ಹೇಳ್ತಾರೆ. ಯಾರು ಅನರ್ಹರಾಗಿರ್ತಾರೆ, ಅನರ್ಹರು ನಾನೀಗಾಗಲೇ ಹೇಳಿದ್ದೀನಿ, ಸ್ತ್ರೀಯರು ಮತ್ತು ಮಕ್ಕಳು. ಸ್ತ್ರೀಯರು ಪರಾವಲಂಬಿಗಳು. ಸೊ ಲುಕ್ ಅಟ್ ದ ವೇ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಟೋ ಆ್ಯಂಡ್ ದ ಅರಿಸ್ಟಾಟಲ್. ಪ್ಲೇಟೋ ಅವರು ಹೇಳ್ತಾರೆ, ಕಳೆದ ಸೆಷನ್ಸಲ್ಲಿ ನಾವು ಕಲ್ತ್ಕೊಂಡಿದ್ವಿ, the equal rights has to be given to men and the women, and how beautifully he has said. ಬಟ್ ಅವರ ಶಿಷ್ಯ ಅರಿಸ್ಟಾಟಲ್ ಅವರು ಹೇಳ್ತಾರೆ, ಹೆಣ್ಣು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಹಾಗಾಗಿ ಅವರಿಗೆ ಸಿಟಿಸನ್ಶಿಪ್ನ ಕೊಡಬಾರ್ದು, ಅವರಿಗೆ ದುರ್ಬಲ ಮನಸ್ಸಿರುತ್ತೆ. ಹರ್ ಶೀಲ್ ಬಿ ವೆರಿ ವೀಕ್ ಮೆಂಟಲಿ. ಸೊ ಅವರ ಅಬಲೆಯರು ಅಂತಲೂ ಇವ್ರು ಹೇಳ್ತಾರೆ ಅರಿಸ್ಟಾಟಲ್ ಅವರು. ಸೊ ಅದನ್ನು ನಾವು ಒಪ್ಪಬೇಕಾ ಬೇಡವಾ? ಈಗಿನ ಕಾಲದಲ್ಲಿ ನೀವೇನು ಹೇಳ್ತೀರಾ? ಅಥವಾ ಇವತ್ತಿಗೂ ಅದೇ ರೀತಿಯ ಒಂದು ಪರಿಸ್ಥಿತಿಯನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆಯಾ? ಅರಿಸ್ಟಾಟಲ್ ಅವರು ಏನು ಹೇಳಿದರು ಅವತ್ತಿನ ದಿನ, ಅದೇ ಒಂದು ಪರಿಸ್ಥಿತಿ ಅಥವಾ ದುಸ್ಥಿತಿಯನ್ನು ನಾವು ಇವತ್ತಿಗೂ ಸಹ ಕಾಣ್ತಾ ಇದ್ದೀವಿ ಅನ್ನತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಹವೆವರ್ ಲೈಕ್ ದ ವುಮೆನ್, ದ ಮೋರ್ ಎಜುಕೇಟೆಡ್ ಶಿ ಇಸ್, ಮೋರ್ ವೀಕರ್ ಶಿ ಇಸ್. ನೀವು ಅವ್ರಿಗೆ ಇವತ್ತಿನ ದಿನ ಶಿಕ್ಷಣ ಕೊಡ್ತಾ ಇರ್ಬೋದು, ಗ್ಲೋಬಲ್ ವರ್ಲ್ಡಲ್ಲಿ ಏನೇ ಮಾಡ್ತಿರ್ಬೋದು, ಆದರೆ ಅರಿಸ್ಟಾಟಲ್ ಅವರು ಹೇಳಿದ್ರಲ್ಲ, ಹೆಣ್ಣು ಅಬಲೆ ಅಂತ, ಅದನ್ನು ನಾವು ಒಪ್ಕೊಳ್ಳದೇ ಇರ್ಬೋದು, ಆದರೆ ಸ್ಥಿತಿಗತಿಗಳು ಹಾಗೇ ಇದೆ. ಐ ಹೋಪ್ ಮೋಸ್ಟ್ ಆಫ್ ಯು
may agree with me, all the women and even boys also, because they try to imagine the conditions what is existing in your own families, and the situation of your sister, the situation of your mother, and what is your role there, what is your position there. ಯೋಚನೆ ಮಾಡ್ತಾ ಬನ್ನಿ. ಅವ್ರು ಹೇಳಿದ್ದು ಪ್ಲೇಟ್ ಅವ್ರ ರೀತಿಯಲ್ಲೇ ಅವ್ರ ಶಿಷ್ಯನು ಹೋಗಿ ಹೇಳಿದಿದ್ರೆ ಮೋಸ್ಟ್ಲಿ ಇದನ್ನೆಲ್ಲ ನಮಗೆ ಬಹಳ ಇಷ್ಟೆಲ್ಲ ನಾವು ಡಿಸ್ಕಷನ್ಸ್ ಮಾಡೋ ಅಗತ್ಯ ಇರಲಿಲ್ಲ. ಆದರೆ ಬಹಳ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದುರ್ಬಲದವರು ಅಂತ ಹೇಳ್ತಿದ್ದಾರೆ. ಸೊ ಇಂಥವ್ರಿಗೆ ನೀವು ಸಿಟಿಸನ್ಶಿಪ್ನ ಕೊಟ್ಬಿಟ್ರೆ ಅವರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ. ಸೊ ಗುಲಾಮರು ಅಂತ ಹೇಳ್ತಿದ್ದಾರೆ. ಗುಲಾಮಗಿರಿಯ ವ್ಯವಸ್ಥೆ ಸಮರ್ಥಕರು ಈ ಅರಿಸ್ಟಾಟಲ್ ಅವರು. ಗುಲಾಮರು ಅಂತ ಹೇಳಿದ್ರೆ ದೈಹಿಕವಾಗಿ ಪ್ರಬಲರೇ ವಿನಃ ಮಾನಸಿಕವಾಗಿ ದುರ್ಬಲರು. ಬಹಳ ಸ್ಟ್ರಾಂಗ್ ಆಗಿರ್ತಾರೆ ನೋಡಲಿಕ್ಕೆ. ದೇ ಮಸ್ಟ್ ಬಿ ಹ್ಯಾವಿಂಗ್ ಎ ವೆರಿ ಗುಡ್ ಫಿಸಿಕ್ ಅಂಡ್ ಆಲ್. ವಿಚಾರ ಶಕ್ತಿನೂ ಸಹ ಅಂದರೆ ಯಾರು ತುಂಬ ಫಿಸಿಕ್ಕಾಗಿ ತುಂಬ ಇದರಲ್ಲಿರ್ತಾರೋ ಅವರಿಗೆ ವಿಚಾರ ಶಕ್ತಿ ಇರೋದಿಲ್ಲ. ಸೊ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಆಳುವವರನ್ನು, ಒಡೆಯರನ್ನು ಮಾತ್ರವೇ ತೃಪ್ತಿಪಡಿಸಬೇಕಾಗಿರತಕ್ಕಂಥದ್ದು. ಅಂದರೆ ಯಾರು ಆಳ್ತಾ ಇರ್ತಾರೋ ಅವರ ಸೇವೆಯನ್ನು ಮಾತ್ರ ಇವರು ಮಾಡಬೇಕು. ಇವರು ವಿರಾಮವಿಲ್ಲದೆ ಇರತಕ್ಕಂಥವ್ರು. ವಿರಾಮ ತೆಗೆದುಕೊಳ್ಳತಕ್ಕಂಥವ್ರು ಯಾರು? ಹೂ ಕ್ಯಾನ್ ಟೇಕನ್ ಲೀಜರ್? ದ ಲೀಜರ್ಸ್ ಕ್ಯಾನ್ ಬಿ ಟೇಕನ್ ಓನ್ಲಿ ಬೈ ದ ರೂಲರ್ಸ್, ನಾಟ್ ಬೈ ದೀಸ್ ಪೀಪಲ್. ದ ಸ್ಲೇವ್ಸ್ ಶುಡ್ ಆಲ್ವೇಸ್ ಟ್ರೀಟ್ ತುಂಬ ಚೆನ್ನಾಗಿ ಅವನ್ನ ಟ್ರೀಟ್ ಮಾಡಬೇಕಾಗತ್ತೆ. ಹಾಗಾಗಿ ಇವರು ಸ್ವಾವಲಂಬಿಗಳಲ್ಲ ಅಲ್ಲದೆ ಇರೋದ್ರಿಂದ ಇವರಿಗೂ ಸಹ ನಾಗರಿಕತ್ವವನ್ನು ನೀಡಬಾರ್ದು ಅಂತ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಅಗ್ರಿ ವಿತ್ ದ views of the Aristotle. Might be because of this reason only it has been criticized. The Aristotle's views on the citizenship, it has been criticized by the other political thinkers also. ವ್ಯಾಪಾರಿ ವರ್ಗಕ್ಕೂ ಇವರು ಕೊಡೋದಿಲ್ಲ. ಅವರು ಸಹ ಅರ್ಹರಲ್ಲ ಅಂತ ಹೇಳ್ತಾರೆ. ವ್ಯಾಪಾರಿ ವರ್ಗಕ್ಕೆ ಲಾಭಗಳು ಸಹ ಅವರು ಯಾವಾಗಲೂ ಸಹ ಲಾಭಗಳ ಒಂದು ಆದ್ಯತೆಗೆ ನೀಡ್ತಾ ಇರ್ತಾರೆ. ಅವರಲ್ಲಿ ವಿಚಾರ ಶಕ್ತಿ ಇರೋದಿಲ್ಲ. ಅವ್ರಿಗೆ ಇರತಕ್ಕಂಥದ್ದು ಇಟ್ ಈಸ್ ಓನ್ಲಿ ಪ್ರಾಫಿಟ್ ಮೋಟಿವ್ ಅಂತ ಹೇಳತಕ್ಕ ವಿಚಾರ ಇರೋದ್ರಿಂದ ಅವರಿಗೆ ಆಳ್ವಿಕೆಯ ವಿಷಯ ಆಗಲಿ, ರಾಜ್ಯದಲ್ಲಿ ವಿಚಾರವನ್ನು ಮಾಡತಕ್ಕಂಥ ಶಕ್ತಿ ಆಗಲಿ ಇರೋದಿಲ್ಲ. ಅವರು ವಿರಾಮವನ್ನು ಹೊಂದಿರೋದಿಲ್ಲ. ಹಾಗಾಗಿ ಇವರಿಗೂ ಸಹ ವ್ಯಾಪಾರಿ ವರ್ಗಕ್ಕೂ ಸಹ ನೀವು ಯಾವುದೇ ರೀತಿಯ ಪೌರತ್ವವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಐ ಜಸ್ಟ್ ಮೆನ್ಷನ್ ಅಬೌಟ್ ದ ಏಲಿಯನ್ಸ್ ಆಲ್ಸೋ ಹಿಯರ್. ಸೊ ಏಲಿಯನ್ಸ್ಗೆ ಯಾಕೆ ಕೊಡಬಾರ್ದು ಅಂತ ಹೇಳಿದ್ರೆ ಇವರು ಅವರವರ ತಾಯ್ನಾಡಿಗೆ ಅವರು ಹೆಚ್ಚಿನ ಅಭಿಮಾನವನ್ನು ಹೊಂದಿರ್ತಾರೆ. ಹಾಗಾಗಿ ತಾವು ವಾಸ ಮಾಡ್ತಾ ಇರತಕ್ಕಂಥ ರಾಜ್ಯಕ್ಕೆ ಅವ್ರು ಹೇಗೆ ನಿಷ್ಠರಾಗಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಇಟ್ ಮೈಟ್ ಬಿ ಆಲ್ವೇಸ್ ಎ ಥ್ರೆಟ್ ಫಾರ್ ದ ಸ್ಟೇಟ್. ಹಾಗಾಗಿ ಅವ್ರಿಗೂ ಕೊಡಬೇಡಿ, ವೃದ್ಧರಿಗೂ ಕೊಡಬೇಡಿ, ಅಲ್ಪ ವಯಸ್ಸಿನವ್ರಿಗೂ ಕೊಡಬೇಡಿ. ಸೊ ಒಟ್ಟಾರೆಯಾಗಿ ಅರಿಸ್ಟಾಟಲ್ ಅಂದಿನ ಗ್ರೀಕ್ ರಾಜಕೀಯ ವ್ಯವಸ್ಥೆಗೆ, ಪರಿಸ್ಥಿತಿಗೆ ತಕ್ಕಂತೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಆದರೆ ಈ ವಾದದಿಂದ ರಾಜ್ಯಗಳ ವರ್ಗಗಳ ಸೃಷ್ಟಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಇವರ ಒಂದು ಪ್ರೆಸೆಂಟೇಷನಲ್ಲಿ ರಾಜ್ಯದ ಭದ್ರತೆಗೆ ಒಂದು ರೀತಿಯ ತೊಂದರೆ, ಅಸಮಾನತೆ, ಅಧಿಕಾರದ ದುರುಪಯೋಗ, ಸಂಪ್ರದಾಯತ್ವಕ್ಕೆ ಎಲ್ಲದಕ್ಕೂ ಸಹ ಕಾರಣ ಆಗ್ತಾ ಇದೆ. ನಾಗರಿಕತ್ವ ಪಡೆಯುವ ಹಕ್ಕು ಕೆಲವರಲ್ಲಿ ಇರಬೇಕು ಅನ್ನತಕ್ಕಂಥ ಒಂದು ವಾದವನ್ನು ಎಷ್ಟು ಜನ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ವಾದ ಇವತ್ತಿಗೂ ಸಹ ಅದೇ ಒಂದು ಸ್ಥಿತಿಗತಿಗಳನ್ನು ನಾವು ಇವತ್ತಿಗೂ ಸಹ ನೋಡ್ತಾ ಇದ್ದೀವಿ. ನಾಗರಿಕತ್ವ ಅನ್ನೋದು ವಾಸಸ್ಥಳ, ತಂದೆ ತಾಯಿಗಳಿಗೆ ವಾಸಸ್ಥಳ ಇರ್ಬೋದು, ಕಾನೂನು ಮೂಲಕ ಲಭಿಸತಕ್ಕಂಥದ್ದಲ್ಲ ಅನ್ನತಕ್ಕಂಥ ಒಂದು ವಾದವನ್ನು ಅವರು ಹೊಂದಿದ್ರು. ಇವತ್ತಿನ ದಿನ ಏನಾಗ್ತಿದೆ ಅಂತ ಹೇಳಿದ್ರೆ ನಾಗರಿಕತ್ವ ಯಾರಿಗೆ ಸಿಗ್ತಾ ಇದೆ? ದ ಸಿಟಿಸನ್ಶಿಪ್ ಹ್ಯಾಸ್ ಬಿನ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದ ಬರ್ತ್, ದ ಪ್ಲೇಸ್ ಆಫ್ ದ ಬರ್ತ್. ಆಯಿತಾ? ಹಾಗಾಗಿ ಇವತ್ತಿನ ದಿನ ನಡೀತಿದೆ. ಸೊ ದಿಸ್ ಕಂಪ್ಯಾರಿಸನ್ಸ್ ಆರ್ ರಿಯಲಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಹೌ ದ ಥಾಟ್ಸ್ ಆಫ್ ದೀಸ್ ಗ್ರೀಕ್ ಪೊಲಿಟಿಕಲ್ ಥಿಂಕರ್ಸ್, ಇದರ್ ಇಟ್ ಮೈಟ್ ಬಿ ಅಬೌಟ್ ದ ಸೋಕ್ರಟಸ್ ಇರ್ಬೋದು, ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಅವರ ವ್ಯೂಸ್ ಸಿಟಿಸನ್ಶಿಪ್ ಅವ್ರ ಮೇಲೆ ಹೇಗಿತ್ತು. ಈವನ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ ದ ಸ್ಟೇಟ್, ಎಷ್ಟು ಚೆನ್ನಾಗಿ ಆದರ್ಶ ರಾಜ್ಯದ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಕೆಲವೊಂದು ನ್ಯೂನತೆಗಳು ಇದ್ದೇ ಇರುತ್ತೆ. ಅದೇ ರೀತಿ ಇದರಲ್ಲೂ ಸಹ ನಾವು ಕ್ರಿಟಿಸಿಸಮ್ನ ನಾವು ಕಾಣ್ತಾ ಇದ್ದೀವಿ. ಟೀಕೆಗಳು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈ ಕನ್ಫರ್ಮ್ಸ್ ಸಿಟಿಸನ್ಶಿಪ್ ಓನ್ಲಿ ಟು ಅರಿಸ್ಟೋಕ್ರಾಟಿಕ್ ಆ್ಯಂಡ್ ಎಕ್ಸ್ಕ್ಲೂಸ್ ವುಮೆನ್, ಓಲ್ಡ್ ಮೆನ್, ಚಿಲ್ಡ್ರನ್, ಮ್ಯಾನ್ಯಲ್ ವರ್ಕರ್ಸ್. ಅರಿಸ್ಟೋಕ್ರಾಟಿಕ್ ಅಂತ ಹೇಳಿದಾಗ ಆಳುವವರ ಒಂದು ಗುಂಪು ಅಂತ ನಾವು ಹೇಳ್ತೀವಿ. ಸೊ ಅವರಿಗೆ ಮಾತ್ರ ಇವರು ಕನ್ಫರ್ಮ್ ಮಾಡ್ತಿದ್ದಾರೆ, ಬೇರೆಯವರಿಗೆ ಕೊಡ್ತಿಲ್ಲ. ಮಹಿಳೆಯರಿಗೆ, ವಯೋವೃದ್ಧರಿಗೆ, ಮಕ್ಕಳಿಗೆ ಮತ್ತು ಬೇರೆ ಒಂದು ಮ್ಯಾನ್ಯಲ್ ವರ್ಕರ್ಸ್ಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಟೂ ಮಚ್ ಇಂಪಾರ್ಟೆನ್ಸ್ ಟು ಹೋಲ್ಡಿಂಗ್ ಆಫ್ ಪ್ರಾಪರ್ಟಿ ಆ್ಯಂಡ್ ನೆಗ್ಲೆಕ್ಟ್ ದಿ ವರ್ಕಿಂಗ್ ಕ್ಲಾಸ್. ಅವರು ಆಸ್ತಿಯನ್ನು ಹೊಂದ್ಬೋದು ಅಂತ ಹೇಳಿದ್ದಾರೆ. ಯಾರು? ಈ ಗಣ್ಯ ವ್ಯಕ್ತಿಗಳು ಅಥವಾ ಅರಿಸ್ಟೋಕ್ರಾಟಿಕ್ ಗ್ರೂಪ್ ಕ್ಯಾನ್ ಹ್ಯಾವ್ ದೇರ್ ಓನ್ ಪ್ರಾಪರ್ಟಿ ಆ್ಯಂಡ್ ದೇ ಹ್ಯಾವ್ ನೆಗ್ಲೆಕ್ಟೆಡ್ ದಿ ವರ್ಕಿಂಗ್ ಕ್ಲಾಸ್.
Great injustice to the non-leisure class by denying them political rights as well as the facilities of education. The non-leisure class ಯಾರು ಇರ್ತಾರೆ, ಲೀಜರ್ ಕ್ಲಾಸ್ ಅಂತ ಹೇಳಿದಾಗ ಓನ್ಲಿ ದ ರೂಲರ್ಸ್. ನಾನ್-ಲೀಜರ್ ಕ್ಲಾಸ್ ಅಂತ ಹೇಳಿದಾಗ ದ ಪೀಪಲ್ ಹೂ ಆರ್ ದ ಆಲ್ ದಿ ಅದರ್ ಐ ಜಸ್ಟ್ ಮೆನ್ಷನ್ ಅಬೌಟ್ ದ ಪೀಪಲ್ ದೋಸ್ ಆರ್ ದೇರ್ ಇನ್ ದ ಬಿಸ್ನೆಸ್ ಇರ್ಬೋದು, ಸ್ಲೇವರ್ ಇರ್ಬೋದು, ಪ್ರೊಡಕ್ಷನಲ್ಲಿರೋರು ಎಲ್ಲರನ್ನೂ ಒಂದು ಗುಂಪಾಗಿ ಸೇರಿಸ್ತಾರೆ. ಅವರಿಗೆ ಸಿಟಿಸನ್ಶಿಪ್ ಅಷ್ಟೇ ಅಲ್ಲ, ಪೊಲಿಟಿಕಲ್ ರೈಟ್ಸು ಕೊಡಬಾರ್ದು, ಎಜುಕೇಷನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇದನ್ನು ಈ ಒಂದು ಪಾಯಿಂಟಲ್ಲೂ ಸಹ ನಾನು ಅರಿಸ್ಟಾಟಲ್ ಅವರ ಒಂದು ವ್ಯೂಸ್ನ ನಾವು ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ. ಡಿನೈಡ್ ಸಿಟಿಸನ್ಶಿಪ್ ಟು ಲಾರ್ಜ್ ಸೆಕ್ಷನ್ ಆಫ್ ದ ಪೀಪಲ್ ಕ್ರಿಯೇಟ್ಸ್ ಆ್ಯಂಡ್ ಡಿವೈಡ್ಸ್ ಲೀಡ್ಸ್ ಟು ಥ್ರೆಟ್ ಟು ಯೂನಿಟಿ ಆ್ಯಂಡ್ ಹಾರ್ಮನಿ ಇನ್ ದಿ ಸೊಸೈಟಿ. ಸೊ ಇವ್ರು ಏನು ಮಾಡಿದ್ದಾರೆ, ಸಿಟಿಸನ್ಶಿಪ್ನ ತುಂಬ ಲಾರ್ಜ್ ಸೆಕ್ಷನ್ ಆಫ್ ದ ಪೀಪಲ್ಗೆ ಅವರು ರಿಜೆಕ್ಟ್ ಮಾಡಿರೋದ್ರಿಂದ ಅಲ್ಲಿ ಏನಾಗ್ತಾ ಹೋಗುತ್ತೆ, ಗುಂಪುಗಳು ಅನ್ನೋದನ್ನು ಅಲ್ಲಿ ಹಲವಾರು ಗುಂಪುಗಳಿಗೆ ಅದು ದಾರಿಯನ್ನು ಮಾಡಿಕೊಡುತ್ತೆ. ಸ್ಟೇಟ್ ವಿಲ್ ಬಿ ಡಿವೈಡೆಡ್ ಇಂಟು ನಂಬರ್ ಆಫ್ ಯೂನಿಟ್ಸ್ that may leads to the threat for the unity and the harmony in the society, because ಅವ್ರಿಗೇನಾಗುತ್ತೆ, they may sometimes it also happens that they may not be happy and satisfied with the aristocratic rule, the administrators of the ರೂಲಲ್ಲಿ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. they may oppose it. ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಮಾಡ್ಬೋದು, ಆದರೆ ಇವರು ಪಾರ್ಟಿಸಿಪೇಟ್ they cannot become a rulers. So that's the one point of view where the other point of view where the Aristotle's views on the citizenship has been totally criticized. Other things is mere speculation, contemplation by the intellectual class. It cannot provide basic needs of the people also. Insist direct participation of the citizens in the legislative and the judicial business of the state. Does not fit in the present representative democracy where everyone is part of the state. It encourages class rule and neglects the welfare of the people. So finally, I could conclude saying that intellectual class cannot provide the basic needs of the people. ಬರೀ ಇಂಟೆಲೆಕ್ಚುಯಲ್ ಕ್ಲಾಸನ್ನು ತುಂಬ ಬುದ್ಧಿವಂತರು ಅಂತ ಹೇಳಿದ ತಕ್ಷಣ ಅವರು ಬೇಸಿಕ್ ನೀಡ್ಸ್ನ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಪಾರ್ಟಿಸಿಪೇಷನ್ ಆಫ್ ದ ಸಿಟಿಸನ್ಸ್ ಇನ್ ದ ಲೆಜಿಸ್ಲೇಟಿವ್ ಜುಡಿಷಿಯಲ್ ಬೇಸಿಸ್ ಅದಕ್ಕೆ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ಟೋಟಲಿ ಇಟ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್. ಡಸ್ ನಾಟ್ ಫಿಟ್ ಇನ್ ದ ಪ್ರೆಸೆಂಟ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಇವತ್ತಿನ ಒಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ಪ್ರತಿನಿಧಿಗಳ ಸರ್ಕಾರ ಅಥವಾ ಪ್ರಜಾಪ್ರಭುತ್ವ, ಇದಕ್ಕೆ ಇವರ ಒಂದು ಒಪಿನಿಯನಲ್ಲಿ ಸೂಟ್ ಆಗೋದಿಲ್ಲ. ಆ್ಯಂಡ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಆರ್ ದ ಪಾರ್ಟ್ ಆಫ್ ದ ಡೆಮೋಕ್ರಸಿ ಟುಡೇ, ವಿ ಹ್ಯಾವ್ ಅ ಕಂಪ್ಲೀಟ್ ರೈಟ್ ಟು ಸ್ಪೀಕ್. ಓಕೆ, ಸೊ ಇಟ್ ಎನ್ಕರೇಜಸ್ ಕ್ಲಾಸ್ ರೂಲ್ ಆ್ಯಂಡ್ ನೆಗ್ಲೆಕ್ಟ್ಸ್ ದಿ ವೆಲ್ಫೇರ್ ಆಫ್ ದ ಪೀಪಲ್. ಕ್ಲಾಸ್ ರೂಲ್ನ ಇದು ಎನ್ಕರೇಜ್ ಮಾಡುತ್ತೆ. ಕ್ಲಾಸ್ ರೂಲಿಂದ ಅಂದ ತಕ್ಷಣ ಇಟ್ ಈಸ್ ಬೇಸ್ಡ್ ಅಪಾನ್ ದ ರಿಚ್ ಕ್ಲಾಸ್, ಹೈಯರ್ ಕ್ಲಾಸ್ ಆ್ಯಂಡ್ ದ ಮಿಡಲ್ ಕ್ಲಾಸ್. ಸೊ ಹಾಗಾಗಿ ಇವರು ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ, ಕೆಲವೊಂದು ಗುಂಪುಗಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಟೋಟಲ್ ವೆಲ್ಫೇರ್ ಆಫ್ ದ ಪೀಪಲ್ ಹ್ಯಾಸ್ ಬಿನ್ ಟೋಟಲಿ ಕ್ರಿಟಿಸೈಸ್ಡ್. ಸೊ ಐ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಸೇಯಿಂಗ್ ದಟ್ ಇಟ್ ಈಸ್ ಓನ್ಲಿ ಇನ್ ದ ಪ್ರೆಸೆಂಟ್ ಸೆಂಚುರಿ ದಟ್ ದ ಐಡಿಯಾ ಆಫ್ ಅಸೋಸಿಯೇಟಿಂಗ್ all with the administration of the country has gained prominence, and the need of granting identical rights to all has been accepted. His concept of citizenship was meant for city-states and should not be applied to the modern nation-states. ನಾನು ಈಗಾಗಲೇ ಹೇಳಿದೆ, ಇದು ಅಲ್ಲಿಗೆ ಮಾತ್ರ ಸೀಮಿತ, ಇಲ್ಲಿ ನಾವು ಇವತ್ತಿನ ದಿನ ಇದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಬಾರ್ಕರ್ ಅವರು ಏನು ಹೇಳ್ತಿದ್ದಾರೆ, ಎ ಲೋಯರ್ ಐಡಿಯಲ್ ಆಫ್ ಸಿಟಿಸನ್ಶಿಪ್ ಪರ್ಚೇಸಬಲ್ ಅಟ್ ಎ ಪ್ರೈಸ್ ವಿಚ್ ದಿ ಮನಿ ಕ್ಯಾನ್ ಅಫೋರ್ಡ್ ಟು ಪೇ ಈಸ್ ಪರ್ಹ್ಯಾಪ್ಸ್ ಎ ಮೋರ್ precious thing than the rare riches of the Platonic and Aristotle ideal state. How beautifully he says that. ಐಡಿಯಲ್ ಸಿಟಿಸನ್ಶಿಪ್ ಅನ್ನೋದು ಪರ್ಚೇಸಬಲ್ ಅಂದರೆ ತೆಗೆದುಕೊಳ್ಳೋದಕ್ಕೆ ಅಥವಾ ನಾವು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗತಕ್ಕಂಥದ್ದಲ್ಲ. ಸೊ ಇವೆಲ್ಲನೂ ಸಹ ನಾವೇನು ಮಾಡ್ತಾ ಇದ್ದೀವಿ, ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ರೇರ್ ರಿಚಸ್ ಆ್ಯಂಡ್ ಅಫ್ಕೋರ್ಸ್ ದ ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್ ಹ್ಯಾಸ್ ಗಿವನ್ ದೇರ್ ಓನ್ ರಿಚೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಫಾರ್ ದಿ ಆಲ್ ದ ಕಾನ್ಸೆಪ್ಟ್ಸ್ ವಾಟ್ ಎವರ್ ದೇ ಹ್ಯಾವ್ ಬಿಲ್ಟ್. We may come across slight differences between these political thinkers, but thanks to these political thinkers who have contributed to the subject political thought through their rich imaginaries, the ideas, the rich ideas, whatever they have given. I hope people are able to understand the teachings what I am trying to give in both Kannada and English. ಇಬ್ಬರಿಗೂ ಸಹ ನಾನು ಸಾಧ್ಯವಾದಷ್ಟು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅರ್ಥ ಆಗಿದೆ ಅಂತಲೂ ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ಆಗಿಲ್ಲ ಅಂದರೆ ಮತ್ತಷ್ಟು ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.